ಸರ್ ಇದು ನನ್ನ ಹೆಸರು ಬಂದು ಪುನೀತ್ ಅಂತ ಹೇಳಿ. ನಾನು ರಾಜರಾಜೇಶ್ವರ ನಗರಿಂದ ಬರೋದು, ಬ್ಯಾಂಗ್ಳೂರಿಂದ ಬರೋದು. ಇದು ನಂದು 3ನೇ ವಾರ ಕಂಪ್ಲೀಟ್ ಆಗ್ತಾ ಇರೋದು. ರಾಯರ ಬಗ್ಗೆ ಮಾತಾಡೋಂಥದ್ದು ಏನಿಲ್ಲ, ಜನಗಳು ಬರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ತಾಳ್ಮೆಯಿಂದ ಬಂದು 21 ವಾರ ಅಷ್ಟು ಈಸಿ ಅಲ್ಲ, ಆಲ್ಮೋಸ್ಟ್ 6 ಮಂತ್ ಕಂಪ್ಲೀಟ್ ಮಾಡಬೇಕಾಗಿರೋಂಥದ್ದು. ಪ್ರತಿ ವಾರನೂ ಏನೇ ಕೆಲಸ ಇದ್ರೂ ಆ ಟೈಮ್ಗೆ ನಾವು ಫ್ರೀ ಆಗೋಗುತ್ತೆ. ನಾವು ಫ್ರೀ ಮಾಡ್ಕೊತಲ್ಲ, ಅದೇ ಆಟೋಮೆಟಿಕಾಗಿ ಫ್ರೀ ಆಗಿಬಿಡುತ್ತೆ. ಅದು ಈ ಟೈಮಿಗೆ ಬಂದು ಹೋಗ್ಬೇಕು ಅಂತ. ಸೊ ನಾನು ಪ್ರತಿ ವಾರ ನಾನು ಏನು ಫಸ್ಟ್ ವಾರ ಬಂದು ಆ್ಯಕ್ಚುಲಿ ಸ್ವಲ್ಪ ಸಮಸ್ಯೆಗಳಿಂದನೇ ಬಂದಿದ್ದು. ಅದು ಪ್ರತಿ ದಿನಕ್ಕೆ ಚೆನ್ನಾಗಿ ಅದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ನನಗೆ. ದೇವರು ಅಂತಾನೆ ನಂಬಿಕೆ, ರಾಯರ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ನಾವು ಮಂತ್ರಾಲಯದಲ್ಲಿ ಏನು ಹೋಗಿ ನೋಡ್ತೀವಿ, ಅದಕ್ಕಿಂತನೂ ತುಂಬ ಜನಗಳು ಇಲ್ಲಿ ಏನು ಅನುಕೂಲಗಳು ಇನ್ನೂ ಅನುಕೂಲ ಆಗೋದಿದೆ. ಬಟ್ ಇರೋದ್ರಲ್ಲಿ ಏನು ದೇವ್ರನ್ನ ನಂಬಿದೀವೋ ನಾವು, ಆ ದೇವ್ರಂತೂ ಕೈ ಬಿಡಲ್ಲ. ಅದಂತೂ ನಮಗೆ ಸರ್ ಚೇಂಜಸ್ ಏನಿಲ್ಲ. ಈಗ ಎಲ್ಲರ ಜೀವನದಲ್ಲೂ ಏರುಪೇರು ಅನ್ನೋದು ಇದೇ ಇರುತ್ತೆ. ನಮ್ಮ ಜೀವನದಲ್ಲೂ ಒಂದು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಮಗು ಸ್ಕೂಲ್ ಫೀಸ್ ಕಟ್ಟೋದ್ರಿಂದನೂ ಸ್ವಲ್ಪ ತೊಂದರೆಗಳಾಗ್ತಿತ್ತು. 3ನೇ ವಾರಕ್ಕೇನೆ ಅದು ಆಲ್ಮೋಸ್ಟ್ ನಾವು ಫಸ್ಟ್ ವಾರ ಕಂಪ್ಲೀಟ್ ಆಗ್ತಿದ್ದಂಗೆ ಅದು ಯಾವ ಕಡೆಯಿಂದ ಅಮೌಂಟ್ ಅಡ್ಜಸ್ಟ್ ಆಗುತ್ತೋ ಗೊತ್ತಿಲ್ಲ. ಫಸ್ಟ್ ವಾರಕ್ಕೇನೆ ಕ್ಲಿಯರ್ ಆಗೋಯ್ತದೆ, ಮಗು ಫೀಸ್ ಕಟ್ಟೋದಾಗ್ಲಿ ಇನ್ನೊಂದಾಗ್ಲಿ. ಬಟ್ ಇವತ್ತಿನ ಸಿಚುವೇಶನ್ ಏನಿದೆ, ಆರಾಮಾಗಂತೂ ಇದೀನಿ, ತೊಂದರೆ ಅಂತೂ ಇಲ್ಲ. ಕಮಿಟ್ಮೆಂಟ್ಸ್ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯಂಗೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಬಟ್ ಮನ್ಸಿಗೆ ನೆಮ್ಮದಿ ಬೇಕು, ಆ ನೆಮ್ಮದಿ ಅಂತೂ ಇವತ್ತಿಗಿದೆ. ಫಸ್ಟ್ ನಾವೇನು ಒದ್ದಾಡ್ತಿದ್ವೋ ಆ ಹಿಂಸೆ ಇವತ್ತಿಗಿಲ್ಲ. ಇವತ್ತು ಆರಾಮಾಗಿ ನಾನು ನೆಮ್ಮದಿಯಾಗಿ ಜೀವನ ಅಂತೂ ಮಾಡ್ತಿದೀವಿ, ಅದರಲ್ಲೇನು ತೊಂದರೆ ಇಲ್ಲ. ನಿಮ್ಮ ಪ್ರಕಾರ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆಯಲ್ಲ ರಾಯರು. ಅದರಲ್ಲೂ ಇಲ್ಲಿ ವನವ ಮಂತ್ರಾಲಯ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಆಮೇಲೆ ಅವ್ರನ್ನ ನಾವು ಒಂದ್ಸಲ ಮನಸ್ಫೂರ್ತಿಯಾಗಿ ನಾವು ಬೇಡ್ಕೊತು ಅಂತಂದ್ರೆ ನಮ್ಗೆ ಗೊತ್ತಿಲ್ಲದೇನೆ ಆಟೋಮೆಟಿಕಾಗಿ ಕಷ್ಟಗಳಿಲ್ಲ ಪರಿಹಾರ ಆಗ್ತದೆ. ಜೊತೆಗೆ ನಮ್ಮ ಕೆಲ್ಸಗಳು ನಾವೇನು ಅನ್ಕೊಂತೀವೋ ಆ ಕೆಲ್ಸಗಳು ಆಟೋಮೆಟಿಕಾಗಿ ಅದರ ಪಾಡ್ಗದು ಒದಗೋದು ಬರ್ತಾನೆ ಇರುತ್ತದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ತುಂಬಾ ಅನುಕೂಲ ಆಗುತ್ತೆ, ತುಂಬಾ ಅನುಕೂಲ ಆಗುತ್ತೆ. ಅಂದ್ರೆ ಮನಸ್ಫೂರ್ತಿಯಾಗಿ ನಾವು ಮಾಡ್ಬೇಕು. ಯಾವುದೇ ದೇವ್ರು ಮಾಡಿದ್ರು ಇದು ಆಗುತ್ತೆ ಬಿಡುತ್ತೆ, ಕೊಡೋದು ಬಿಡೋದು ದೇವ್ರು ಬಿಟ್ಟಿದ್ದು. ನಾವು ಮನಸ್ಫೂರ್ತಿಯಾಗಿ ಕೊಡಪ್ಪ ಅಂತ ಕೇಳ್ಕೊಂಡು ನಮ್ ಕೆಲಸ ಏನಿರ್ತದೆ ಅದನ್ನ ನಿಷ್ಠೆಯಿಂದ ಮಾಡ್ತಂದ್ರೆ ದೇವ್ರು ಆಟೋಮೆಟಿಕ್ ಆಗಿ ಕೊಟ್ಟೆ ಕೊಡ್ತಾರೆ.